ಮಕ್ಕಳಿಗೆ ಆಹಾರ ನೀಡುವುದರ ಬಗ್ಗೆ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು, ಶಿಶು ಅಭಿವೃದ್ಧಿ ಯೋಜನೆ ಕೊರಟಗೆರೆ ಹಾಗೂ ಪೋಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ತಾಲೂಕು ಮಟ್ಟದ ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಕೊರಟಗೆರೆ ಮಟ್ಟದ ಅಂಗನವಾಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾವೇನು 15 ದಿನಗಳ ಒಂದು ಅವಧಿಯನ್ನ ಅಲ್ಲಿ ಹಿಂದಿಯಲ್ಲಿ ಪಕ್ವಾಡ ಅಂತ ಕರೀತೀವಿ. 15 ದಿನಗಳಲ್ಲಿ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ನಿವಾರಣೆಗಾಗಲಿ ಅಥವಾ ಇತರೆ ಕೆಲವು ಅಂಶಗಳ ಒಂದು ನಿವಾರಣೆಗೋಸ್ಕರ ಕೆಲವು ಅಂಶಗಳ ಉದ್ದೇಶದಿಂದ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು 15 ದಿನಗಳ ಕಾಲ ಇವತ್ತಿನಿಂದ, ಅಂದರೆ ಇವತ್ತು ಮೊದಲನೇ ದಿನ, ಇವತ್ತಿನಿಂದ 15 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಪ್ರತಿದಿನ ಒಂದು ಟೈಮ್ ಟೇಬಲ್ ಇದೆ. ಆ ಟೈಮ್ ಇಂತಿಂತ ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರಬೇಕು ನಾವು 15 ದಿನದಲ್ಲಿ. ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ, ಮಗುವಿನ ಜನನದ ಮೊದಲ 1000 ದಿನಗಳಿಗೆ ಒತ್ತು ಕೊಡುವುದರ ಬಗ್ಗೆ ತಿಳುವಳಿಕೆಯನ್ನು ನೀಡೋದು ಪೋಷಕರಿಗೆ. ಅಂದರೆ ನಾವೇನು ಯಾವಾಗಲೂ ಹೇಳ್ತಿರ್ತೀವಿ, ಏನಾಗುತ್ತೆ ಆ 1000 ದಿನಗಳಿಗೆ ಹೆಚ್ಚಿನ ಒತ್ತು ಕೊಡುವುದು, ಹಾಗೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದು. ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು ಜಾಸ್ತಿ ಆಗ್ತಾ ಇರೋದ್ರಿಂದ ಬೊಜ್ಜು ನಿವಾರಣೆಗೋಸ್ಕರ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಡುವುದು. ಹಾಗೆಯೇ ಏನು ಸಾರ್ವಜನಿಕರಲ್ಲಿ ಹಾಗೂ ಸಮುದಾಯಗಳಲ್ಲಿ ಈ ಒಂದು ಅಪೌಷ್ಟಿಕತೆಯನ್ನು ತಡೆಯುವ ವಿಧಾನಗಳ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್, ಅರಿವನ್ನು ಮೂಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ತಾಯಿ ಮಗುವಿಗೆ ಮೊದಲನೇ ತಾಯಿ ಆದರೆ ಎರಡನೇ ತಾಯಿ ಅಂಗನವಾಡಿ ಟೀಚರ್. ಮನೆಯಲ್ಲಿ ಎಷ್ಟೇ ಕಾಟ ಮಾಡಿದ್ರು ತಾಯಿ ಸಹಿಸ್ಕೊತಾಳೆ ಒಂದು ಮಗುಗೆ. ಆದರೆ ಇಲ್ಲಿ 10-15 ಮಕ್ಕಳು ಇಲ್ಲಿ ಬರ್ತವೆ. ಆ ಎಲ್ಲ ಮಕ್ಕಳ ಚಟುವಟಿಕೆ, ಆಟ ಮಾಡೋದಾಗಿರ್ಬೋದು, ತೀಟೆ ಮಾಡೋದಾಗಿರ್ಬೋದು, ಕಳ್ಳೋದಾಗಿರ್ಬೋದು, ಹಶುವಂತ ತಿನ್ಸೋದಾಗಿರ್ಬೋದು, ಇದ್ರೆ ಇನ್ನೂ ಏನೇ ಕೆಲಸ ಆದರೂ ಪಾಪ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಟೀಚರ್ಸು ಮಾಡ್ತಾರೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿ ಗರ್ಭಿಣಿ ಮನೆ ಹತ್ರಕ್ಕೆ ಹೋಗಿ ಹೇಗಿರಬೇಕು, ಯಾವ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು, ಮಗುಗೆ ಊಟ ತಿನ್ನಲಿಲ್ಲ ಅಂದರೆ ಸರಿಯಾಗಿ ಮಾಡಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ, ಕೂಲಂಕಷವಾಗಿ ವಿವರಣೆಯನ್ನು ನೀಡ್ತಾ ಅವರಿಗೆ ಮುಂದಿನ ಮಗುವಿನ ಜನನಕ್ಕೆ ಅನುಕೂಲವಾಗುವಂಥ ಎಲ್ಲ ವಿಚಾರಗಳನ್ನು ಮನೆ ಹತ್ರಕ್ಕೂ ಹೋಗ್ತಾರೆ. ದೇಶದಲ್ಲಿ ಪೋಲಿಯೋ ಅನ್ನೋ ಒಂದು ಹೆಮ್ಮಾರಿನ ನಿಯಂತ್ರಣ ಮಾಡೋದಕ್ಕೋಸ್ಕರ ನಿಮ್ಮಂಥ ಅಂಗನವಾಡಿ ಕಾರ್ಯಕರ್ತರನ್ನ ಅವ್ರನ್ನ ಉಪಯೋಗ ತಗೊಂಡು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲೂ ಪೋಲಿಯೋ ಡ್ರಾಪ್ ಹಾಕ್ಸೋ ಮೂಲಕ ಏನು ಸರ್ಕಾರದಿಂದ ಒಂದು ಯೋಜನೆಗಳನ್ನ ಜಾರಿ ಮಾಡಿದಾಗ ನಿಮ್ಮ ನಿಷ್ಠೆ, ನಿಮ್ಮ ಕಾರ್ಯವೈಖರಿಯಿಂದ ಇವತ್ತು ನಮ್ಮ ದೇಶ ಪೋಲಿಯೋ ಮುಕ್ತವಾಗಿ, ಪೋಲಿಯೋದಿಂದ ಯಾವೊಂದು ಮಗು ಈಗಿನ ಕಾಲದಲ್ಲಿ ಯಾರೂ ಪೋಲಿಯೋ ಎಫೆಕ್ಟಿವ್ ಆಗಿ ಅಷ್ಟು ಪ್ರಮಾಣದಲ್ಲಿ ಮಕ್ಕಳು ಜನನ ಆಗ್ತಿಲ್ಲ. ಕಾರಣ ಏನಂದರೆ ಇಂಥ ಕಾರ್ಯಕ್ರಮಗಳಿಂದ.